ಆಗಿ ನೋಡ್ಕೊಂಡ್ರೆ ನಮಗಾಗಿಲ್ಲ ಅವ್ರಿಗೆಲ್ಲ ಆಗಿರೋದು ನಮಗೆ ಆಗ್ಬೇಕು. ಇವತ್ತು ಯಾರೋ ಒಬ್ಬರು ಜೀವನ ಜವಾನ ಹೊಡೆದಪ್ಪ ಅಂತ ಹೇಳಿದ್ರೆ ಹೋಗ್ಬಿಡು ನಮಗೆ ಆಗ್ಬೇಕು. ಇಂಥ ಒಂದು ಪರಿಸ್ಥಿತಿ ಹೀನ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಗೇನಪ್ಪ ಅಂತ ಹೇಳಿದ್ರೆ ನಾವು ಯಾಕೆ ಇವತ್ತು ಸಂಘಟನೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಇವತ್ತು 95-96ರಿಂದ ಇವತ್ತವರೆಗೂ ಸಂಘಟನೆ ಮಾಡ್ಕೊಂಡು ಬಂದಿದ್ವಿ. ಕಾರಣಾಂತರದಿಂದ ನಮ್ಮ ಒಂದು ಸಂಘಟನೆ ಮನೆಯಲ್ಲಿ 2 ಭಾಗಗಳಾಗಬಹುದು. ಬಟ್ ಅದು ಅತಂತ್ರಗಳ ಅಲ್ಲ. ಇವತ್ತು ಏನಪ್ಪ ಅಂತ ಹೇಳಿದ್ರೆ ಒಂದು ಸಂಘ ಆದಮೇಲೆ ಒಂದು ನಿಯಮ ಇರುತ್ತೆ, ಒಂದು ಬಯಲ ಇರುತ್ತೆ. ಬಯಲಾದ ನಿಯಮದ ಪ್ರಕಾರ ನಾವು ನಿರ್ದೇಶನ ಮಾಡಬೇಕು, ಪದಾಧಿಕಾರಿ ಮಾಡಬೇಕು. ಆದ ನಂತರ ಏನಪ್ಪ ಅಂದರೆ ಅವರು ಆಗಿರ್ತಕ್ಕಂಥ ಪದಾಧಿಕಾರಿ ಏನಪ್ಪ ಹೇಳಿದ್ರೆ ಸಮಸ್ತ ನೌಕರರನ್ನು ಹಿತಚಿಂತನೆ ಮಾಡ್ತಕ್ಕಂಥ ಪದಾಧಿಕಾರಿಗಳಾಗಿರ್ಬೋದು. ಸ್ವಾರ್ಥಕ್ಕೆ ಏನಪ್ಪ ಬ್ಯಾನರ್ ಮಿಷನ್ ಆಗಿರ್ತಕ್ಕಂಥ ದಯವಿಟ್ಟು ಹಾಕ್ಕೊಂಡ್ರೆ ಇವತ್ತು ಏನಪ್ಪ ನಮ್ಮ ಖುಷಿ ಆಗ್ತಕ್ಕಂಥದ್ದು ಏನಂದ್ರೆ ಮೊದಲು ಜಿ ಎಸ್ ಅವರು ಮಂಜುನಾಥ್ ಅವರ ಕಾಲದಲ್ಲಿ ಯಾವ ರೀತಿ ಒಂದು ಸಂಘಟನೆ ಇತ್ತು, ಈಗೇನು ನೂತನವಾಗಿ ಇರ್ತಕ್ಕಂಥ ಶ್ರೀಮತಿ ಶೈಲಾ ಮೇಡಮ್ ಅವರು ಏನಂತ ಹೇಳಿದ್ರೆ ಅವರು ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ. ಮೊನ್ನೆ ಗಂಗೋತಿ ಫಂಕ್ಷನಲ್ಲಿ ನಾವು ನೋಡಿರ್ಬೋದು. ಇವರು ಇಷ್ಟು ಸಮರ್ಥಿರ್ತಾರಪ್ಪ ಅಂತ ಹೇಳಿದ್ರೆ ಅವ್ರ ಬಗ್ಗೆ ನಾವು ಹೇಳೋದೇ ಬೇಡ. ಅವ್ರ ವರ್ಚಸ್ ಆಗಿರ್ಬೋದು, ಅವ್ರ ವಾಕ್ಚಾರ್ಯರು ಆಗಿರ್ಬೋದು, ಅವರ ಸಂಘಟನೆ ಶಕ್ತಿ ಆಗಿರ್ಬೋದು, ಅವ್ರ ಇನ್ಫ್ಲೂಯೆನ್ಸ್ ಆಗಿರ್ಬೋದು. ಭಾಳ ಏನಂತಂದ್ರೆ ಭಾಳಷ್ಟು ನೌಕರರ ಬಗ್ಗೆನೇ ಭಾಳಷ್ಟು ನಾವು ಏನಂದ್ರೆ ಇಷ್ಟು ರೀಸೆಂಟ್ಲಿ ಇನ್ನೊಂದು 6-15 ದಿನದೊಳಗೆ DMA ಅವರು ಒಂದು ಮೀಟಿಂಗ್ ಕರೀತಾರೆ. ಒಂದು ಮೇಡಮ್ ಅವರು ಆಲ್ರೆಡಿ ಅಧ್ಯಕ್ಷರು DMA ಒಂದು ಯುಡಿಗೆ ಮತ್ತೆ ಲೆಟರ್ ಕೊಟ್ಟಿದ್ದಾರೆ ನಮ್ಮ ಸಂಘಟನೆ ಒಳಗೆ. ಅಲ್ಲಿ ಬಹುಮುಖ್ಯವಾಗಿ ಅಂತ ಹೇಳಿದ್ರೆ ವಾಟರ್ ಸಪ್ಲೈಸ್ ಆಗಿರ್ಬೋದು, ಲೋಡರ್ಸ್ ಆಗಿರ್ಬೋದು, ಕ್ಲೀನರ್ಸ್ ಆಗಿರ್ಬೋದು, ಚಮ್ಮಪುಲಿತ ಆಗಿರ್ಬೋದು, ಪೌರನಗರ ಸಂಬಂಧಪಟ್ಟದ್ದಾಗಿರ್ಬೋದು, ಸಿಲಿಂಡರ್ಸ್ ಆಗಿರ್ಬೋದು, ಜೊತೆ ಸಚಿವ ಆಗಿರ್ಬೋದು, ಸುಮಾರು ಒಂದು 18 ಅಜೆಂಡಾಗಳನ್ನ ಮೇಡಮ್ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಪರಿಸ್ಥಿತಿಗೆ ಅದು ಏನು ಕೆಲಸ ಆಗೋವರೆಗೂ ಕೂಡ ಹೋರಾಟ ಮಾಡೋದಂತ ನಿಲ್ಲಕ್ಕಾಗಲ್ಲ. ಹೋರಾಟ ಮಾಡಬೇಕಂದ್ರೆ ಏನು ಬೇಕು? ಸಂಘಟನೆ ನಮಗೆ ವೀಕ್ಷಿತಪ್ಪ ಅಂತ ಹೇಳಿದ್ರೆ ಸರ್ಕಾರ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಒಂದು ಸಂಘಟನೆಯಲ್ಲಿ ನಾವು 16 ಭಾಗಗಳನ್ನು ಮಾಡ್ಕೊಂಡು ಅಂತ ಬಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈಗ ಒಂದು ಹೊಸ ಒಂದು ಅಧ್ಯಾಯ ಏನೋ ಆರಂಭವಾಗಿದೆ. ಶ್ರೀಮತಿ ಶೈಲಾ ಮೇಡಮ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯದಲ್ಲಿ ಏನಪ್ಪ ಹೇಳಿದ್ರೆ ಒಂದು ಖುಷಿ ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಾವು ಯಾರು ಎಲ್ಲರೂ ಯಾವುದೇ ಒಂದು ಸಹಮತದಿಂದ ಒಮ್ಮತ ಮನಸ್ಸಿನಿಂದ ನಮಗೆ ಸಂಘಟನೆ ಬೇಕು ಅಂತಂದು ಹೇಳಿ ನೀವು ಏನು ಬಂದು ಇವತ್ತು ಶಾಖಾ ಸಂಘದ ರಚನೆ ಮಾಡ್ತಿದ್ದೀರೋ ಎಲ್ಲ ಕಡೆಗೆ ಅದೇ ರೀತಿ ಮಾಡ್ತಿದ್ದಾರೆ. ನಾನು ಕೈ ಮುಗಿದು ಕೇಳೋದಿಷ್ಟ ನನಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ವಿಜಯನಗರ ಜಿಲ್ಲೆಯಲ್ಲಿ ಓಬಳೇಶ್ವರ ನಿಮಗೆ ಭಾಳ ಚಿರಪಡಿಸಿದ್ರು. ನಾವು ಅಂದರೆ ನಾವು ಪೊಲೀಸ್ ಆದರೂ ಕೂಡ 95-96 ಇವತ್ತವರೆಗೂ ನಾವು ಸಂಘಟನೆ ಬಿಟ್ಟು ಹೋಗಿಲ್ಲ. ಬಟ್ ನಾವು ಮಾಡಲಾದ ಕೆಲಸ ಇಲ್ಲ. ಇಂಥವ್ರು ಹೊಡಿಬೇಕಂದ್ರೆ ನಾವು ಹೊಡೆದಿದ್ವಿ ಸಂಘಟನೆ ವಿಚಾರದಲ್ಲಿ. ಇಂಥವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ನಾವು ನ್ಯಾಯ ಕೊಡಿಸಿದ್ವಿ. ಬಟ್ ಏನಂದ್ರೆ ಇತ್ತೀಚಿನ ದಿನಮಾನದಲ್ಲಿ ನಾವು ಅನ್ನೋದಕ್ಕಿಂತ ನಾನು ಅನ್ನತಕ್ಕಂಥ ವ್ಯಕ್ತಿಗಳು ಒಂದು ಸಂಘಟನೆ 2 ಭಾಗ ಮಾಡ್ಕೊಂಡು ಯಾವುದೇ ಹೋರಾಟ ನಾವು ಮಾಡಬೇಕು ಅಂತ ಹೇಳಿದ್ರೆ ತೊಂದರೆ ಮಾಡ್ತಾರೆ. ಬಟ್ ಅದಕ್ಕೇನು ಸಮಸ್ಯೆ ಏನಲ್ಲ, ಏನೂ ಆಗೋದಿಲ್ಲ. ಕೆಟ್ಟದ್ದು ಅದು ಕೆಟ್ಟದಾಗಿ ಅದು ಯಾವುದೋ ಒಂದು ಕಾನೂನು ಬೇಕಲ್ಲ ಅದಷ್ಟು ಹಂಗೆ ಆಗುತ್ತೆ. ಒಳ್ಳೇದು ಯಾವುದು ಉಳಿತದೆ ಅನ್ನೋ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತೇನು ಓಬಳೇಶ್ವರು ಇವತ್ತು ಶಾಖಾ ಸಂಘದ ಏನು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಓಬಳೇಶ್ವರವರಾಗಿರ್ಬೋದು, ಇವತ್ತು ಕೂಡಲಿಗೆ ನಮ್ಮ ಪಟ್ಟಣ ಪಂಚಾಯತಿಯ ನಮ್ಮ ಸೋದರನಾಗಿರ್ತಕ್ಕಂಥ ಓಬಳೇಶ್ವರ ಕೂಡ ಭಾಳಷ್ಟು ಹೋರಾಟಗಾರರು. ಅವ್ರ ಬಗ್ಗೆ ನಾನು ಹೇಳೋದೇ ಬೇಡ. ನಿಜ ಅವ್ರೆಂಥ ಹೋರಾಟಗಾರರು. ಅವ್ರು ಏನಾದರೂ ಮನಸ್ಸು ಮಾಡ್ತಂತ ಹೇಳಿದ್ರೆ ಒಂದು ಆಟ ಯಾವುದಾದ್ರೂ ಏನಾದರೂ ಮಾಡ್ಬೇಕಂತ ಹಿಡ್ದಪ್ಪ ಅಂತ ಹೇಳಿದ್ರೆ ಬಟ್ ಒಳ್ಳೇದು ಮಾಡೇ ಮಾಡ್ತಾರೆ. ಬಟ್ ಯಾವತ್ತಿಗೂ ತನಗಾಗಿ ಯಾವತ್ತೂ ಜಗಳ ಮಾಡೋದಂತಲ್ಲ, ಇನ್ನೊಬ್ರಿಗೋಸ್ಕರ ಜಗಳ ಮಾಡತಕ್ಕಂಥದ್ದು, ಇನ್ನೊಬ್ರಿಗೋಸ್ಕರ ಕೆಟ್ಟನಾಗಿರ್ತಕ್ಕಂಥದ್ದು. ಬಟ್ ಎಲ್ಲಿ ಒಂದು ನೇರ ಮಾತಿರೋದ ಅಲ್ಲಿ ಮನುಷ್ಯನಿಗೆ ಚತುರ್ಥ ಜಾಸ್ತಿ ಇರುತ್ತೆ. ಈಗ ಆ ಮನುಷ್ಯನಿಗೆ ಜಾಸ್ತಿ ಚತುರ್ಥ ಇದೆ ಅಂತ ಹೇಳಿದ್ರೆ ಆ ಮನುಷ್ಯ ಬೆಳೀತದನ ಅವ್ನು ಒಳ್ಳೇದನ್ನ ಅಂತ ತಿಳ್ಕೊಬೇಕು ನೀವು. ಆ ಒಂದು ಗುಣ ಏನಾದರೂ ಇರ್ತಪ್ಪ ಅಂದರೆ ಓಬಳೇಶ್ವರದಲ್ಲಿ ನಾನು ಕಂಡು ಹಾಗೆಯೇ ನಾನು ಹೇಳೋದು ಜಾಸ್ತಿ ಮಾತಾಡೋದು ಬೇಡ. ದಯವಿಟ್ಟು ಈ ಸಂಘಟನೆ ಪದಾಧಿಕಾರಿಗಳಲ್ಲಿ ಮತ್ತು ನಾನು ಪ್ರಮುಖವಾಗಿ ವಿನಂತಿ ಮಾಡೋದು ಏನಪ್ಪ ಅಂದರೆ ದಯವಿಟ್ಟು ನೀವು ಬ್ಯಾನರ್ ಜೀವಿತ ನೋಡಿರಿ. ಯಾವುದೇ ಒಬ್ಬ ಕೆಳಮಟ್ಟದ ನೌಕರರಿಂದ ಮೇಲೂ ಇರ್ತಕ್ಕಂಥ ಎಲ್ಲ ನೌಕರ ಬಗ್ಗೆ ನೀವು ಇಂಥ ಚಿಂತನೆ ಮಾಡಿರಿ. ದಯವಿಟ್ಟು ಸಾಥ್ ಮಾಡಿರಿ. ಇಡೀ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಸಂಘಟನೆ ಇದು. ಶಾಖಾ ಸಂಘದವರು ಜಿಲ್ಲಾ ಮಟ್ಟದವರು ಸಹಕಾರ ಮಾಡಿರಿ. ಜಿಲ್ಲಾ ಮಟ್ಟದವರು ನಮಗೆ ವಿಭಾಗ ಮಟ್ಟದವರು ಸಹಕಾರ ಮಾಡ್ತಾ ಬಂದರೆ ನಾವು ವಿಭಾಗ ಮಟ್ಟದವರು ರಾಜ್ಯ ಮಟ್ಟಕ್ಕೆ ನಾವು ಮಾಡ್ತಾ ಬಂದರೆ ಆಟೋಮೆಟಿಕ್ ನಮ್ಮ ಮನೆ ಗಟ್ಟಿಮುಟ್ಟಾಗಿ ನಾವು ಇಡೀ ಸರ್ಕಾರದಲ್ಲಿ ಮೊದಲು ನೋಡ್ರಿ GS ಮಂಜುನಾಥ್ ಅವ್ರ ಕಾಲದಲ್ಲಿ ಅದಕ್ಕಿಂತ ಕೂಡ 1 ವರ್ಷ 2 ವರ್ಷ ಒಂದು ನಾವು ದುಡಿದ್ರು ಕೂಡ ಸಂಬಳ ಕಾಣಕ್ಕಾಗ್ತಿದ್ದಲ್ಲ. ಅವತ್ತು ಸಂಘಟನೆ ಆಯಿತು, ಬಲಿಷ್ಠವಾಗಿತ್ತು. ಇಡೀ ರಾಜ್ಯದ ಮುಖ್ಯಮಂತ್ರಿ ಕೂಡ ಶೇಖಾಗೋಗ್ಬಿಟ್ರು. ಅಂತ ಒಂದು ಶಕ್ತಿ ಇತ್ತು. ಇವತ್ತೇನಪ್ಪ ಅಂತ ಹೇಳಿದ್ರೆ ಅದು ಕುಸಿದಿದೆ. ಬಟ್ ಆ ಕುಸಿದನ್ನ ಮತ್ತೆ ನಾವು ಬಲಿಷ್ಠ ಮಾಡಿ ನಮ್ಮ ಬೇಡಿಕೆಗಳು ನಾನು ಹೇಳಿದ್ರು 15 ಬೇಡಿಕೆಗಳಿದ್ದಾವೆ. ಬೇಡಿಕೆಗಳು ಏನಾದರೂ ಈಡೇರ್ಬೇಕಪ್ಪ ಅಂತ ಹೇಳಿದ್ರೆ ಸರ್ಕಾರದ ವಿರುದ್ಧ ನಾವು ಏನಾದರೂ ಹೋರಾಟ ಮಾಡ್ಬೇಕಂತ ಹೇಳಿದ್ರೆ ಸಂಘಟನೆ ಬಲಿಷ್ಠ ಆಗಬೇಕು. ಅದಕ್ಕೆ ನೀವು ಸಹಕಾರ ಕೊಡ್ಬೇಕಂತ ಹೇಳಿ ನಿಮ್ಮೆಲ್ಲರೂ ನಾನು ನೆನೆಸ್ಕೊಳ್ತಿದ್ದೇನೆ. ಹಾಗೆಯೇ ಇವತ್ತು ನೂತನವಾಗಿ ಈ ಒಂದು ಪಟ್ಟಣ ಪಂಚಾಯತಿಯಲ್ಲಿ ಈ ಒಂದು ಶಾಖಾ ಸಂಘದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಈ ಒಂದು ಶಾಖನ ನಮ್ಮ ಸಂಘದ ಒಂದು ರಾಜ್ಯದ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘದ ನಿಯಮದ ನಿಯಮದ ಪ್ರಕಾರ ನಾವು ಡೈರೆಕ್ಟರ್ಗಳನ್ನ ಆಯ್ಕೆ ಮಾಡಿದ್ವಿ. ಹಾಗೆಯೇ ಆ ಡೈರೆಕ್ಟರ್ಗಳು ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ವಿ. ಯಾರ್ಯಾರನ್ನ ನಾವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಸಹೋದರ ಇರ್ತಕ್ಕಂಥವ್ರು ಘೋಷಣೆ ಮಾಡ್ತಾರೆ.
ಈಗ ಏನು ನಾವೇನು ನಿರ್ಧಾರ ಮಾಡಿರ್ತಕ್ಕಂಥದ್ದು ತಮಗೇನು ಅಸಮಾಧಾನ ಇಲ್ಲಲ್ಲ, ಎಲ್ಲ ಸರ್ವಮತದಿಂದ ಒಪ್ಪಿದಿರಲ್ಲ. ಹಂಗಿತ ಬಂದು ಒಪ್ಪಿಗಿಂತ ಬಂದಿರಲ್ಲ, ಯಾರು ಏನಿದ್ದಾರೆ ಅಂತೇಳಿ ಪದಾಧಿಕಾರಿಗಳನ್ನ ಮತ್ತು ಡೈರೆಕ್ಟರ್ ಹೆಸರನ್ನ ಅನುಮೋದನೆ ಮಾಡಿ ಸಭೆ